ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ ಓದುತ್ತಿದ್ದೇನೆ. 17ನೇ ವಚನ. ನೀವು ಐಗುಪ್ತ ದೇಶದಿಂದ ಬರುವಾಗ, ಏನಂತೆ? ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ದಾರಿಯಲ್ಲಿ ನಿಮ್ಮ ಎದುರುಗಡೆ ಬಂದು ನೀವು ದಣಿದು ಬಳಲಿ ಇದ್ದವರಾಗಿದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದು ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳೂ ಇಲ್ಲದಂತೆ ಮಾಡಿದಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸಿದ ಮೇಲೆ ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು. ಇದನ್ನು ಮರೆಯಬೇಡಿರಿ. ದೇವರ ಮನಸ್ಸಿನಲ್ಲಿ ಅಮಾಲೇಕ್ಯರ ಕುರಿತಾಗಿ ಒಂದು ಕಹಿ ಜ್ಞಾಪಕ ಉಳ್ಕೊಂಡಿತು. ನಮ್ಮ ಜೀವಿತದಲ್ಲಿ ಕೂಡ ಕಹಿ ಜ್ಞಾಪಕಗಳು ಉಳಿದುಕೊಳ್ಳುತ್ತವೆ. ನಮಗೆ ಕೇಡು ಮಾಡಿದಂಥವರು ನಮ್ಮ ಮನಸ್ಸಿನಲ್ಲಿ ಕಹಿ ಜ್ಞಾಪಕವಾಗಿ ಉಳಿದುಕೊಳ್ಳುತ್ತಾರೆ. ನನ್ನ ಮಾತು ನಿಮಗೆ ಅರ್ಥವಾಯ್ತಾ? ನಿಮಗೆ ಕೇಡು ಮಾಡಿದಂಥವರು, ನಿಮಗೆ ಅನ್ಯಾಯ ಮಾಡಿದಂಥವರು, ನಿಮ್ಮ ಹೃದಯವನ್ನು ಗಾಯಗೊಳಿಸಿದಂಥವರು ನಿಮ್ಮ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವನ್ನು ಬಿಟ್ಟು ಹೋಗುತ್ತಾರೆ. ಉದಾಹರಣೆ ಹೇಳ್ತೇನೆ ಕೇಳಿ. ಒಬ್ಬ ವ್ಯಕ್ತಿ ಒಂದು ದಿನ ನನ್ನ ಬಳಿಗೆ ಬಂದು, ಅಯ್ಯ, ನನ್ನ ಮಗಳ ಮದುವೆ ಇದೆ, ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡುತ್ತೀರಾ ಎಂಬುದಾಗಿ ಬೇಡಿಕೊಂಡ. ಅವನೊಬ್ಬ ಸೇವಕನಾಗಿರೋದ್ರಿಂದ, ನಾನು ಕೂಡ ಸೇವಕನಾದ್ದರಿಂದ ಹೆಚ್ಚು ಕಡಿಮೆ ಏನಾದರೂ ಸಹಾಯ ಮಾಡೋಣ ಎಂಬ ಜವಾಬ್ದಾರಿಕೆಯಿಂದ ಅವನ ಮಗಳ ಮದುವೆಗೆ ಆರ್ಥಿಕ ಸಹಾಯ ಕೋರಿಕೊಂಡಿರೋದ್ರಿಂದ ಅವನ ಮಗಳ ಮದುವೆಗೆ ಆರ್ಥಿಕ ಸಹಾಯ ಮಾಡಿದೆ. ಬಹಳ ಘನವಾಗಿ ಮಗಳ ಮದುವೆ ಮಾಡಿದ. ಅದೇ ವ್ಯಕ್ತಿ ಒಂದು ದಿವಸ ನನ್ನ ವಿರುದ್ಧ ಕೇಸ್ ಫೈಲ್ ಮಾಡಿದ. ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ವಿರುದ್ಧವಾಗಿ ಕೇಸ್ ಫೈಲ್ ಮಾಡಿದ. ಒಂದು ಕಹಿ ಜ್ಞಾಪಕವನ್ನು ಉಳಿಸಿದ. ಅವನು ನನಗೆ ಜ್ಞಾಪಕವಾಗುವಾಗೆಲ್ಲ ಒಂದು ಕಹಿ ಅನುಭವ. ಮೇಲನ್ನು ಉಂಟು ಮಾಡಿದಂತಹ ವ್ಯಕ್ತಿಗೆ ನಿರ್ಭಯದಿಂದ ಕೇಡು ಮಾಡಿದಾನಲ್ಲವೇ ಎಂಬ ಕಹಿ ಅನುಭವ ಉಂಟಾಯ್ತು. ನನ್ನ ಮನಸ್ಸಲ್ಲಿ ನೆನಪಾದ ಪ್ರತಿ ಸಾರಿ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ. ಒಂದು 25 ವರ್ಷಗಳ ಹಿಂದೆ, ಇಲ್ಲವೇ 22 ವರ್ಷಗಳ ಹಿಂದೆ ನನ್ನ ಜೀವಿತದಲ್ಲಿ ಒಂದು ಸಮಸ್ಯೆ ನಾನು ಹಾದು ಹೋಗುತ್ತಿರುವಾಗ, ಆ ಸಮಸ್ಯೆ 4 ಜನರ ಮಧ್ಯದಲ್ಲಿಟ್ಟು ಒಂದು ವಿಷಯದಲ್ಲಿ ನ್ಯಾಯ ಮಾಡಿರಿ ಎಂಬುದಾಗಿ ನನ್ನ ಪರವಾಗಿ ಮಾತಾಡುವುದಕ್ಕಾಗಿ ಒಂದು 3-4 ಜನ ಬಂದಿದ್ರು. ಹೀಗೆ ನನ್ನ ಪರವಾಗಿ ಮಾತಾಡಲು 3-4 ಜನ ಬಂದಿದ್ರು. ನನಗೆ ವ್ಯತಿರೇಕವಾಗಿರುವ ವ್ಯಕ್ತಿಯ ಪರವಾಗಿ ಮಾತಾಡಲು 3-4 ಜನ ಬಂದಿದ್ರು. ನನ್ನ ವಿರುದ್ಧವಾಗಿ ಬಂದವರಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಇವತ್ತಿಗೂ ಕೂಡ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ. ಯಾಕೆಂದರೆ ನನ್ನೊಂದಿಗೆ ಸೇವೆಯಲ್ಲಿ ತಿರುಗಾಡಿದವನಾಗಿದ್ದ. ನನ್ನ ಮನೆಯಲ್ಲಿ ನನ್ನೊಂದಿಗೆ ಊಟ ಮಾಡಿದ. ನಾನು ಎಲ್ಲಿಗೆ ಸೇವೆಗೆ ಹೋದರೆ ನನ್ನೊಂದಿಗೆ ಸೇರಿ ಪ್ರಸಂಗ ಮಾಡಿದ. ನನ್ನ ಸಹೋದರನು ನನ್ನ ವಿರುದ್ಧವಾಗಿ ಬಂದಿರುವ ಗುಂಪಿನೊಂದಿಗೆ ಸೇರಿಕೊಂಡು ಬಂದ ಅವರ ಪರವಾಗಿ ಮಾತಾಡಲು. ಅಯ್ಯೋ, ಇವನು ನನ್ನೊಂದಿಗಿದ್ದವನಲ್ಲವೇ, ನನ್ನೊಂದಿಗೆ ಸೇವೆ ಮಾಡಿದವನಲ್ಲವೇ, ನನ್ನೊಂದಿಗೆ ತಿರುಗಾಡಿದನಲ್ಲವೇ, ನನ್ನೊಂದಿಗೆ ಊಟ ಮಾಡಿದನಲ್ಲವೇ, ನನ್ನ ಸ್ನೇಹಿತನೇ. ಆದರೆ ನನಗೆ ಕಷ್ಟ ಬಂದಾಗ, ನನಗೊಂದು ಸಮಸ್ಯೆ ಬಂದಾಗ ನನ್ನ ಪರವಾಗಿ ನಿಂತು ಮಾತಾಡಬೇಕಾದವನು ಈಗ ನನ್ನ ಶತ್ರುಗಳ ಪರವಾಗಿ ಮಾತಾಡಲು ಬಂದಾಗ ಅವನಿಗೆ ನೋಡಿ ಒಂದೇ ಒಂದು ಮಾತು ಹೇಳಿದೆ, ನಿನಗೆ ನಾಚಿಕೆ ಇಲ್ಲವೋ? ಹೀಗೆಯೇ ಹೇಳಿದೆ, ನಿನಗೆ ನಾಚಿಕೆ ಇಲ್ಲವೋ? ನಿನ್ನೆಯ ತನಕ ನನ್ನ ಜೊತೆಯಲ್ಲಿದ್ದಂತಹ ನೀನು, ನನ್ನ ಪಕ್ಷದಲ್ಲಿದ್ದಂತಹ ನೀನು ಈ ದಿನ ನನಗೆ ವ್ಯತಿರೇಕವಾಗಿ ಮಾತಾಡಲು ನಿಂತಿದ್ದಿ. ನಿನಗೆ ನಾಚಿಕೆ ಆಗಲ್ವೋ ಅಂದೆ. ನಿಮಗೆ ಗೊತ್ತಾ ಪ್ರಿಯರೇ, ಅಂದಿನಿಂದ ಇಂದಿನವರೆಗೂ ಆ ವ್ಯಕ್ತಿ ಎಂದಿಗೂ ಕೂಡ ತನ್ನ ಮುಖ ನನಗೆ ತೋರಿಸ್ಲಿಕ್ಕಾಗ್ಲಿಲ್ಲ. ಕಾರಣ ಗೊತ್ತಾ? ಒಂದು ಕಹಿ ಜ್ಞಾಪಕ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ನಮ್ಮ ಜೀವಿತದಲ್ಲಿ ನಮಗೆ ಕೆಟ್ಟದನ್ನು ಮಾಡಿದಂಥವರು, ನಮಗೆ ಕೇಡನ್ನು ಮಾಡಿದಂಥವರು ನಮ್ಮ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವಾಗಿ ಉಳಿದುಕೊಳ್ಳುತ್ತಾರೆ. ಒಂದು ದಿನ ಒಬ್ಬ ಸೇವಕನಿಗೆ ಕೆಲವೊಂದು ಜನ ಸೇರಿ ಕಾಣಿಕೆ ಕೊಟ್ಟು, ಸತೀಶ್ ಕುಮಾರ್ ಅವರಿಗೆ ಹೋಗಿ ಕಾಣಿಕೆ ಕೊಡಿರಿ ಅಂದಾಗ ಆ ಸೇವಕನು ಫೋನ್ ಮಾಡಿ, ಬ್ರದರ್ ಸತೀಶ್ ಅವರೇ, ಕೆಲವೊಂದು ಜನ ಸೇರಿ ನಿಮಗೆ ಕಾಣಿಕೆ ಕೊಡು ಅಂದಿದ್ದಾರೆ. ನೀವು ಒಂದು ಕಾರನ್ನು ಕೊಂಡುಕೊಳ್ಳುವುದಕ್ಕಾಗಿ, ಸೇವೆಯಲ್ಲಿ ಕಾರನ್ನು ಉಪಯೋಗಿಸುವುದಕ್ಕಾಗಿ ಆ ಕಾಣಿಕೆ ನಿಮಗೆ ಕೊಡು ಅಂದಿದ್ದಾರೆ.
ಹಾಗಾಗಿ ಒಂದು ಒಳ್ಳೆ ಕಾರ್ ಏನಾದ್ರೂ ಇದ್ರೆ ಹುಡುಕಿರಿ. ನೀವು ಕಾರ್ ಕೊಂಡುಕೊಳ್ರಿ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲದಿದ್ರು ಕೂಡ ಸರಿ, ಅವ್ರು ಕಾಣಿಕೆ ಕೊಡ್ತಾರಲ್ಲ ಅಂದ್ಕೊಂಡು ಸಾಲ ಮಾಡಿ ನಾನು ಒಂದು ಒಳ್ಳೆ ಕಾರನ್ನು ಕೊಂಡುಕೊಂಡೆ. ಸಹಾಯ ಮಾಡುತ್ತೇನೆಂದು ಹೇಳಿದ ಸೇವಕನ ಕಡೆಯಿಂದ ಯಾವ ಮಾತಿಲ್ಲ ಪ್ರೇರೆ, ಯಾವ ಸುಳಿವೂ ಕೂಡ ಇಲ್ಲ. ನಾನೇ ಫೋನ್ ಮಾಡಿ ಒಂದು ಕಾಣಿಕೆ ಕಳಿಸ್ತೇನಂದಿದ್ದೀರಲ್ಲವೇ, ಆ ಕಾಣಿಕೆ ಇದ್ರೆ ಕಳಿಸಿ ಕೊಡುವೀರಾ ಎಂದು ಕೇಳಲಿಕ್ಕಾಗೋದಿಲ್ವಲ್ಲ. ಈ ಕಡೆ ಸಾಲ ತೀರಿಸ್ಲಿಕ್ಕಾಗಲಿಲ್ಲ, ಆ ಕಡೆಯಿಂದ ಆ ವ್ಯಕ್ತಿ ಕಳಿಸುತ್ತೇನೆಂದ ಕಾಣಿಕೆ ಕಳಿಸಲಿಲ್ಲ. ಅಷ್ಟಕ್ಕೂ ಏನ್ ಜರುಗಿತು? ಕಾಣಿಕೆ ಕೊಡ್ತೇನೆಂದು ಹೇಳಿದಂಥವರು ಕಾಣಿಕೆ ಕೊಟ್ಟಿದ್ರು ಪ್ರಿಯರೇ. ಆದರೆ ಆ ಸೇವಕ ನನಗೆ ಕೊಡೋದು ಬಿಟ್ಟು ತಾನು ಬಳಸಿಕೊಂಡ ಒಂದು ಕಹಿ ಜ್ಞಾಪಕ ಉಳ್ಕೊಂಡಿತು. ಒಂದು ದಿನ ಒಬ್ಬ ಸಹೋದರ ನನಗೆ ಕರೆದ, ಅಯ್ಯ, ನನ್ನ ಹತ್ರ ಒಂದು ಸ್ಥಳವಿದೆ, ಆ ಸ್ಥಳ ಮಾರಾಟ ಆಗಬೇಕು, ಆದರೆ ಅದು ಮಾರಾಟವಾಗ್ತಿಲ್ಲ, ಸಾಲಕ್ಕೊಳಗಾಗಿದ್ದೇನೆ. ಒಂದು ಸಾರಿ ಆ ಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡುವಿರಾ ಅಂದಾಗ ನಾನು ಹೋಗಿ ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದೆ. ಕರ್ತನೇ, ಈ ಸ್ಥಳ ಮಾರಾಟವಾದ ಹೊರತು ಈ ಸಹೋದರನ ಆರ್ಥಿಕ ಸಮಸ್ಯೆಗಳು ತೀರಿ ಹೋಗೋದಿಲ್ಲ. ಬಹಳ ಸಾಲಕ್ಕೊಳಗಾಗಿ ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾಗಿ ಬಹಳ ಟೆನ್ಷನ್ ಮಾಡಿಕೊಳ್ತಿದ್ದಾರೆ. ಈ ಸ್ಥಳ ಮಾರಾಟವಾಗಬೇಕಾದದ್ದಕ್ಕಿಂತಲೂ ಹೆಚ್ಚು ದರದಲ್ಲಿ ಇವನಿಗೆ ಲಾಭ ಉಳಿಯುವ ಹಾಗೆ ದೇವರೇ ಮಾರಾಟವಾಗುವಂತೆ ಮಾಡು ದೇವರೇ ಎಂದು ಎಷ್ಟೋ ಭಾರ ಜವಾಬ್ದಾರಿಕೆಯಿಂದ ಪ್ರಾರ್ಥಿಸಿದೆ. ಅವನು ನನಗೇನಾದ್ರೂ ಕಾಣಿಕೆ ಕೊಡ್ತಾನೆಂದು ಆಶಿಸಿ ಪ್ರಾರ್ಥಿಸಿಲ್ಲ. ಯಾವ ಸ್ವಾರ್ಥತೆ ಇಲ್ಲದೆ ಮನಪೂರ್ವಕವಾಗಿ ಆ ಸಹೋದರನು ಕೇಳಿರುವುದರಿಂದ ಹೋಗಿ ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ನಂತರ ಅವನೇನ್ ಹೇಳ್ತಾನೆ ಗೊತ್ತಾ? ಬ್ರದರ್, ಒಂದು ವೇಳೆ ಈ ಸ್ಥಳ ಏನಾದ್ರೂ ಮಾರಾಟವಾದರೆ 10%, ಅಂದರೆ ದಶಮ ಭಾಗ ಖಚಿತವಾಗಿ ನಿಮಗೆ ಕೊಡ್ತೇನಂದ. 10% ನಿಮಗೆ ಕೊಡ್ತೇನಂದ. ಆಗ ನಾನು ಹೇಳ್ದೆ, ಪರವಾಗಿಲ್ಲ ಬ್ರದರ್, ನಿಮ್ಮ ಸ್ಥಳ ಮಾರಾಟ ಆದ್ರೆ ಸಾಕು, ಕೊಡೋದು ಬಿಡೋದು ನಿಮ್ಮಿಷ್ಟ ಅಂದೆ. ನೀವು ಸುಖ ಸೌಖ್ಯದಿಂದ ಸಂತೋಷದಿಂದಿದ್ದರೆ ಸಾಕು ಎಂದು ಹೀಗೆ ಆಶೀರ್ವದಿಸಿ ಬಂದೆ ಪ್ರಿಯರೇ. ಆ ನಂತರ ಕೆಲವೇ ದಿನಗಳಲ್ಲಿ ಅವನೊಂದು ಇಮೇಲ್ ಕಳಿಸಿದ, ಏನೆಂದರೆ, ಬ್ರದರ್, ನೀವು ಮಾಡಿದ ಪ್ರಾರ್ಥನೆ ಫಲಿಸಿತು. ಅದೇ ದಿನಮಾನಗಳಲ್ಲಿ ನಮ್ಮ ಈ ಕಲ್ವರಿ ಟೆಂಪಲ್ ಕೊಂಡುಕೊಳ್ಳುವುದಕ್ಕಾಗಿ ಈ ಸ್ಥಳ ಕೊಂಡುಕೊಳ್ಳಲು ಮಾತಾಡ್ತಿದ್ದೆವು, ದುಡ್ಡಿನ ವ್ಯವಸ್ಥೆ ಮಾಡ್ತಾ ಇದ್ದೆವು. ಆ ಸಮಯದಲ್ಲಿ ನನ್ನ ಹತ್ರ ಈ ಲ್ಯಾಂಡ್ ಕೊಂಡುಕೊಳ್ಳುವುದಕ್ಕೋಸ್ಕರ ಬೇಕಾದಷ್ಟು ದುಡ್ಡಿರಲಿಲ್ಲ. ದೇವರನ್ನೇ ದೃಷ್ಟಿಸುತ್ತಾ ಇದ್ದೆ. ಅಂತಹ ಸಮಯದಲ್ಲಿ ಆ ಸಹೋದರನು ಫೋನ್ ಮಾಡಿ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಸ್ಥಳವು ನಾನು ಅಂದುಕೊಂಡದ್ದಕ್ಕಿಂತಲೂ ಅತ್ಯಧಿಕವಾದ ದರದಲ್ಲಿ ಮಾರಾಟವಾಗಿದೆ, ಸುಮಾರು 80 ಕೋಟಿ ರೂಪಾಯಿಗೆ ಮಾರಾಟವಾಯ್ತು ಅಂದ. ಬಹಳ ಸಂತೋಷಪಟ್ಟೆ, ಬಹಳ ಆನಂದಪಟ್ಟೆ. ಅವನು ಅದಕ್ಕಿಂತಲೂ ಮುಂಚೆ ಒಂದು ಇಮೇಲ್ ಕಳಿಸಿದ, ದಯವಿಟ್ಟು ಪ್ರಾರ್ಥನೆ ಮಾಡಿ ಬ್ರದರ್, ಒಂದು ವೇಳೆ ಈ ಸ್ಥಳ ಮಾರಾಟವಾದ್ರೆ ಬಂದ ದುಡ್ಡಲ್ಲಿ ದಶಮ ಭಾಗವನ್ನು ನಾನು ನಿಮಗೆ ಕೊಡಲು ಬಯಸುತ್ತಿದ್ದೇನೆ, ದಯವಿಟ್ಟು ಪ್ರಾರ್ಥನೆ ಮಾಡಿರಿ ಎಂದು ಮತ್ತೊಮ್ಮೆ ನನಗೆ ಮೇಲ್ ಮಾಡಿದ. ಮನಪೂರ್ವಕವಾಗಿ ಪ್ರಾರ್ಥಿಸಿದೆ, ಒಳ್ಳೆ ರೇಟಿಗೆ ಮಾರಾಟ ಆಗಬೇಕೆಂದು ಬಯಸಿದೆ. ಕೊನೆಯಲ್ಲಿ ಹಾಗೆಯೇ ಮಾರಾಟವಾದ ನಂತರ ಆ ಸಹೋದರನ ಕಡೆಯಿಂದ ಮಾತೇ ಇಲ್ಲ. ನಿಮ್ಮಲ್ಲಿಯೂ ಯಾರಾದ್ರೂ ದೇವರಿಗೆ ಕೊಡಬೇಕೆಂದು ಬಯಸುತ್ತಾ ಇದ್ದೀರಾ? ಅದು ಯಾವಾಗ ಸಾಧ್ಯವೆಂದು ಹೇಳಂತೀರಾ? ಒಬ್ಬ ವ್ಯಕ್ತಿ ಕುರುಬನಿಗೆ ಕೇಳದನಂತೆ, ನೀನು ಕುರಿ ಮೇಯಿಸುತ್ತಾ ಇದೆಯಲ್ಲವೇ? ಹೌದು, ಮೇಯಿಸುತ್ತಾ ಇದ್ದೇನೆ. ಒಂದು ವೇಳೆ ದೇವರು ನಿನಗೆ ಬಹಳಷ್ಟು ಆಶೀರ್ವದಿಸಿ 1000 ಕುರಿಗಳನ್ನು ಕೊಟ್ರೆ ಏನ್ ಮಾಡುತ್ತಿ ಅಂದಾಗ ಆಲೋಚಿಸಿ, ನಿಜವಾಗ್ಲೂ ದೇವರು ನನಗೆ 1000 ಕುರಿಗಳನ್ನು ಕೊಟ್ರೆ 500 ಕುರಿಗಳನ್ನು ದೇವರಿಗೆ ಕೊಡ್ತೇನಂದ. ಏನು ನಿಜವೋ? ಖಚಿತವಾಗಿಯೂ ಕೊಡ್ತೇನಂದ. ದೇವರು ನಿನ್ನನ್ನು ಆಶೀರ್ವದಿಸಿ 100 ಕುರಿಗಳನ್ನು ಕೊಟ್ರೆ ಏನ್ ಮಾಡುತ್ತೀ ಅಂದಾಗ, 100 ಕುರಿಗಳನ್ನು ದೇವರು ನಿಜವಾಗ್ಲೂ ನನಗೆ ಕೊಟ್ರೆ 50 ಕುರಿ ದೇವರಿಗೆ ಕೊಡ್ತೇನಂದ. ಒಂದು ವೇಳೆ ದೇವರು ನಿನಗೆ 10 ಕುರಿಗಳನ್ನು ಕೊಟ್ರೆ 5 ಕುರಿಗಳನ್ನು ದೇವರಿಗೆ ಕೊಡ್ತೇನಂದ. ಒಂದು ವೇಳೆ ದೇವರು ನಿನಗೆ 2 ಕುರಿಗಳನ್ನು ಕೊಟ್ರೆ ಆಗ ಹೇಳ್ತಾನೆ, ಹಲೋ ಬ್ರದರ್, ಜಾಸ್ತಿ ಮಾತಾಡಬೇಡಿ. ಯಾಕೆ, ಏನಾಯ್ತು? ಮತ್ತೇನು? ನನಗೆ 2 ಕುರಿಗಳಿರುವುದರಿಂದ ಅಂದರೆ ಅರ್ಥವೇನು? ಈಗಾಗಲೇ ಅವನ ಹತ್ರ 2 ಕುರಿಗಳಿವೆ. ಈಗ 2 ಕುರಿಗಳಲ್ಲಿ ಎಷ್ಟು ಕುರಿ ಕೊಡಬೇಕು? 1 ಕುರಿ ಕೊಡಬೇಕು. ಆಗ ಏನ್ ಹೇಳ್ದ ಗೊತ್ತಾ? ಆ 2 ಕುರಿಗಳ ತಂಟೆಗೆ ಬರಬೇಡಿ, ಏನಂದ್ಕೊಂಡಿದ್ದೀರೋ? ಅಂದರೆ ಅರ್ಥವೇನು? ಇಲ್ಲದಿರುವಾಗ ಆಗ 100 ಕುರಿಗಳನ್ನು ದೇವ್ರು ಕೊಟ್ರೇ ಕೊಡಲಿಲ್ವಲ್ಲ, ಈಗಿಲ್ವಲ್ಲ, ಹಾಗಾಗಿ 50 ಕೊಡ್ತೇನೆ, ಇದ್ದಾಗ ಮಾತ್ರ 1 ರೂಪಾಯಿ ಕೊಡಲ್ಲ. ಇಂಥವರು ಈ ದಿನ ಇಲ್ಲ ಅಂತೀರಾ? ಅದು ಆತ್ಮಿಕತೆ ಅಲ್ಲ ಪ್ರಿಯರೇ. ನೀವು ನಂಬಿ ಪ್ರಿಯರೇ, ಒಂದು ಕಡೆ ಈ ಸ್ಥಳ ಖಚಿತವಾಗಿಯೂ ಕೊಂಡುಕೊಳ್ಳಬೇಕಾದ ಪರಿಸ್ಥಿತಿ, ಕೊಂಡುಕೊಳ್ಳಲು ಸಾಕಷ್ಟು ದುಡ್ಡಿಲ್ಲ, ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಆ ಸಹೋದರ ಏನೋ ಸಂತೋಷದಿಂದ
ಪತ್ರ ಬರೆದು, ಬ್ರದರ್, ನೀವು ಪ್ರಾರ್ಥನೆ ಮಾಡಿದ್ದೀರಿ, ನನ್ನ ಸ್ಥಳ ನಾನು ಅಂದ್ಕೊಂಡಿದ್ದಕ್ಕಿಂತಲೂ 2 ಪಟ್ಟು ಹೆಚ್ಚು ದರಕ್ಕೆ ಮಾರಾಟವಾಗ್ಬಿಟ್ಟಿದೆ. ಬಹಳ ಸಂತೋಷ, ಬಹಳ ಥ್ಯಾಂಕ್ಸ್ ಬ್ರದರ್, ನೀವು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಎಂದು ಹೇಳ್ತಾನೆ ಹೊರತು ಇರೋ ವಿಷಯವೇ ಮಾತಾಡಲ್ವಲ್ಲ. ಯಾವುದು ಇರೋ ವಿಷಯ ಹೇಳ್ರಿ? ಯಾವುದು ಗೊತ್ತಾ? 10% ಕೊಡ್ತೇನೆಂದು ಹೇಳಿದ ಮಾತೇ ಆಡೋದಿಲ್ವಲ್ಲ. ಯಾವಾಗ ಕೊಡ್ತೇನಂದಿದ್ದ? ಇಲ್ಲದಿರುವಾಗ ಕೊಡ್ತೇನಂದಿದ್ದ. ಈಗ ಬಂದಿರೋದ್ರಿಂದ ಕೊಡೋದಿಲ್ಲ ನಾನು. ಇದು ಆತ್ಮಿಕತೆ ಅನ್ನುತ್ತೀರಾ? ಏನಂತೀರಿ? ಅದೊಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಿತು. ಅವನ ಕುರಿತು ಯಾವತ್ತೇ ಆಲೋಚನೆ ಬಂದಾಗ ಒಂದು ಕಹಿ ಅನುಭವವಾಗಿ ಉಳ್ಕೊಂಡ. ಇಲ್ಲದಿರುವಾಗ ಕೊಡ್ತೇನೆಂದು ಹೇಳಿದ, ಆದರೆ ಬಂದಾಗೇನೋ ಕೊಡೋದಿಲ್ಲ ಎಂದು ಹೇಳ್ದ. ಆ ಸಮಯದಲ್ಲಿ ನನಗಿರುವ ಒತ್ತಡದ ಮೇರೆಗೆ ಪತ್ರ ಬರ್ದೆ, ಇಮೇಲ್ ಕಳಿಸಿದೆ. ಬ್ರದರ್, ಇಟ್ಸ್ ಆಲ್ ಅ ಕೈಂಡ್ ರಿಮೈಂಡರ್. ನಿಮಗೊಂದು ಸಾರಿ ಜ್ಞಾಪಕಗೊಳಿಸುತ್ತಿದ್ದೇನೆ. ನಿಮ್ಮ ಸ್ಥಳ ಮಾರಾಟ ಆಗುವುದಾದರೆ 10% 10 ಭಾಗ ಕಾಣಿಕೆಯಾಗಿ ಕೊಡ್ತೇನೆಂದು ಹೇಳಿದಿರಲ್ಲವೇ? ಸುಮ್ಮನೆ ಜ್ಞಾಪಕಗೊಳಿಸುತ್ತಿದ್ದೇನೆ ಎಂದು ಅವರಿಗೆ ಮೇಲ್ ಮಾಡಿ ಕಳಿಸಿದೆ. ತಿರುಗಿ ನನಗೆ ಅವರು ರಿಪ್ಲೈ ಮಾಡಿದ್ರು, ಬ್ರದರ್, ನೀವೆಲ್ಲೋ ತಪ್ಪರ್ಥ ಮಾಡಿಕೊಂಡಿದ್ದೀರಿ. ಏನ್ ಮಾಡಿಕೊಂಡಿದ್ದೇನಂತೆ ನಾನು? ನೀವೆಲ್ಲೋ ತಪ್ಪರ್ಥ ಮಾಡಿಕೊಂಡಿದ್ದೀರಿ ಬ್ರದರ್. ನಾನು 10% ಕೊಡ್ತೇನೆಂದು ಯಾವತ್ತೂ ಹೇಳಲಿಲ್ಲ ಬ್ರದರ್ ಎಂದು ತಿಳಿಸಿದ್ರು. ಅದಕ್ಕಿಂತ ಮುಂಚೆ ಇಮೇಲ್ ಕಳಿಸಿದನಲ್ಲವೇ? ಅದರಲ್ಲಿ ಆ ಮಾತು ಬರೆಯಲಾಗಿತ್ತಲ್ಲವೇ? ಕಟ್ ಆ್ಯಂಡ್ ಪೇಸ್ಟ್ ಮಾಡಿ, ನಿಮ್ಮ ಕಾಣಿಕೆಗೋಸ್ಕರ ಅಲ್ಲ, ನಾನು ನೀವು ಕಳಿಸಿರುವ ಇಮೇಲ್ ಮತ್ತೆ ತಿರುಗಿ ಕಳಿಸುತ್ತಿದ್ದೇನೆ, ನಿಮ್ಮ ಕಾಣಿಕೆ ಆಶಿಸಿ ಅಲ್ಲ, ನನ್ನನ್ನು ಮಾತ್ರ ಸುಳ್ಳುಗಾರನಾಗಿ ಮಾಡಬೇಡಿ ಅಂದೆ. ಅವ್ರು ಕಳಿಸಿದ ಮೇಲೆ ಕಟ್ ಪೇಸ್ಟ್ ಮಾಡಿ ಅವರಿಗೇ ಆ ಇಮೇಲ್ ತಿರುಗಿ ಕಳಿಸಿದೆ. ಅವನು ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಜನರು ಕಹಿ ಅನುಭವವಾಗಿ ಉಳ್ಕೊಂಡಿರಬಹುದು. ಇಟ್ಸ್ ಓಕೆ. ಆದರೆ ನೀವು ಮಾತ್ರ ಯಾರೋ ಒಬ್ಬರ ಜೀವಿತದಲ್ಲಿ ಒಂದು ಕಹಿ ಜ್ಞಾಪಕವಾಗಿ ಏನು ಹೇಳ್ರಿ, ಮುಂದೆ ಏನು ಹೇಳಿ, ಉಳ್ಕೊಳ್ಳಬಾರದು. ಕೇಳ್ತಿದ್ದೀರಾ? ಗಮನ ಕೊಟ್ಟು ಕೇಳಿ. ಒಂದು ದಿನ ನನ್ನ ಬಳಿಗೆ ಒಬ್ಬ ಸಹೋದರ ಬಂದು, ಅಯ್ಯ, ನಿಮ್ಮವನೇ ಬ್ರದರ್, 5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ ಅಂದಾಗ ನನ್ನ ಹೃದಯ ಬಡಿತ ನಿಂತಾಯ್ತು. ನಮ್ಮವನು ಅಂದ್ರೆ ಯಾರು? ನನ್ನ ಮಕ್ಕಳೇನೋ ಆವಾಗ ಚಿಕ್ಕ ಮಕ್ಕಳಾಗಿದ್ರು, 13-14 ವರ್ಷ ವಯಸ್ಸಲ್ಲಿದ್ರು. ನಿಮ್ಮವನೇ ಅಂದ್ರೆ ನನಗೆ ಕೇಳಿ ಭಯ ಅನಿಸಿತು. ಇಷ್ಟು ಚಿಕ್ಕ ಮಗ ಹೋಗಿ 5 ಲಕ್ಷ ರೂಪಾಯಿ ತಗೊಳ್ಳೋದೇನೋ ಎಂದು ಭಯಪಟ್ಟು, ಸ್ವಲ್ಪ ಇರಿ ಬ್ರದರ್, ಆವೇಶ ಪಡಬೇಡಿ, ನಿಮ್ಮವನು ಅನ್ನುತ್ತಾ ಇದ್ದೀರಿ, ಅವ್ರು ಯಾರು? ಅದೇ ರೀ, ನಿಮ್ಮವನೇ. ಅದೇ ನಿಮ್ಮವನಂದ್ರೆ ಯಾರು? ಅದೇ ನಿಮ್ಮವನೇ, ಕ್ರಿಶ್ಚನೇ ಅಂದ. ಓಹೋ, ನಮ್ಮ ಕ್ರೈಸ್ತರಾ? ಸರಿ, ಏನಾಯ್ತು ಹೇಳು? ಏನಿಲ್ಲ ಬ್ರದರ್, ಎಷ್ಟು ನಂಬಿಸಿದನು ಗೊತ್ತಾ? ಎಷ್ಟು ನಂಬಿಕೆಯಿಂದ ಮಾತಾಡಿದ ಗೊತ್ತಾ? ಎಷ್ಟು ತಿಳುವಳಿಕೆಯಿಂದ ಮಾತಾಡಿದನು ಗೊತ್ತಾ? 5 ಲಕ್ಷ ತಕೊಂಡು ಹೋಗಿ 6 ತಿಂಗಳಲ್ಲಿ 10 ಲಕ್ಷ ಕೊಡ್ತೇನಂದಿದ. ನಾನು ನಂಬಿ ಅವನಿಗೆ 5 ಲಕ್ಷ ಕೊಟ್ರೆ ಮನೆಗೆ ಬೀಗ ಹಾಕಿ ಓಡ್ ಹೋಗಿದ್ದಾನೆ. ಅವನು ನಿಮ್ಮವನೇ. ಮತ್ತೆ ನಿಮ್ಮವನೇ ಅಂತ ಯಾಕನ್ನುತ್ತೀರಿ? ಅಂದ್ರೆ ಅವನ ಭಾವನೆ ಏನೆಂದರೆ, ನಾನೊಂದು ಕ್ರೈಸ್ತಿಯ ಬೋಧಕನಾಗಿರೋದ್ರಿಂದ, ಕ್ರೈಸ್ತರಿಗೆ ಉಪದೇಶ ಮಾಡುತ್ತಾ ಇರುವುದರಿಂದ, ಇಲ್ಲವೇ ಕ್ರೈಸ್ತರಿಗೆ ದೇವರ ವಾಕ್ಯವನ್ನು ಸಾರುತ್ತಾ ಇರುವುದರಿಂದ ಅವರ ಅನಿಸಿಕೆ ಏನಂದ್ರೆ, ಅವರ ಸಮಸ್ಯೆ ನನಗೆ ಹೇಳ್ಕೊಂಡ್ರೆ ನಾನು ದೇವರಿಗೆ ಹೇಳ್ತೇನೆ, ಫಲಿತವಾಗಿ ಆ ವ್ಯಕ್ತಿ ದುಡ್ಡು ಕೊಡ್ತಾನೆ ಎಂದು ನಂಬಿದ. ಒಬ್ಬ ಅನ್ಯನ ಜೀವಿತದಲ್ಲಿ ಒಬ್ಬ ಕ್ರೈಸ್ತನು ಒಂದು ಕಹಿ ಜ್ಞಾಪಕವಾಗಿ ಉಳುಕೊಂಡ. ಈ ದಿನ ಈ ವಾಕ್ಯ ಕೇಳುತ್ತಿರುವ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಮ್ಮಲ್ಲಿ ಯಾರೇ ಆಗಲಿ, ಬೇರೆ ಯಾರ ಜೀವಿತದಲ್ಲಾಗಲಿ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಂಥವರಿದ್ದೀರಾ? ಒಮ್ಮೆ ಯೋಚಿಸಿ. ಒಬ್ಬ ತಂಗಿ ನನ್ನ ಬಳಿಗೆ ಬಂದು, ಅಣ್ಣ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಸೃಷ್ಟಿಕರ್ತನು ಯಾರೆಂದು ನಾನು ಗ್ರಹಿಸಿಕೊಂಡಿದ್ದೇನೆ. ಆದರೆ ಯಾವ ಹುಡುಗ ನನಗೆ ಸಭೆಗೆ ಕರೆತಂದನೋ ಆ ಹುಡುಗನೇ ನನಗೆ ವಂಚಿಸಿದಾನಣ. ಎಷ್ಟೋ ಚೆನ್ನಾಗಿ ಆತ್ಮಿಕನಂತೆ ಮಾತಾಡಿದ, ಎಷ್ಟೋ ಒಳ್ಳೆಯವನಂತೆ ಕಾಣಿಸಿಕೊಂಡ. ಅವನ ಆತ್ಮಿಕತೆಯನ್ನು ನೋಡಿ, ಅವನ ಒಳ್ಳೆ ಮಾತನ್ನು ನೋಡಿ, ಅವನು ಬಾ ಅಂತ ಕರೆದ ಕೂಡಲೇ ಸಭೆಗೆ ಬಂದೆ. ಸಭೆಗೆ ಬಂದ ನಂತರ ನಾನು ನಿಮ್ಮ ವಾಕ್ಯ ಕೇಳಿ ರಕ್ಷಿಸಲ್ಪಟ್ಟೆ, ಇದೆಲ್ಲ ಚೆನ್ನಾಗಿದೆ. ಆದರೆ ಅಣ್ಣ, ಆ ವ್ಯಕ್ತಿ ನನ್ನ ಜೀವಿತದಲ್ಲಿ ಒಂದು ಕಹಿ ಅನುಭವವಾಗಿ ಉಳ್ಕೊಂಡ ಅಂದಳು. ನನಗೆ ವಂಚಿಸಿ, ಆತ್ಮೀಕ ರೀತಿಯಲ್ಲಿ ಮಾತಾಡಿ, ಆತ್ಮೀಕವಾಗಿ ಕಾಣಿಸಿಕೊಂಡು, ಆನಂತರ ನನ್ನನ್ನು ವಶಪಡಿಸಿಕೊಂಡ, ನನ್ನೊಂದಿಗೆ ಪಾಪ ಮಾಡಿ ನನ್ನನ್ನು ಬಿಟ್ಟು ಹೋದ. ದೇವರ ಸನ್ನಿಧಿಗೆ ಬರ್ತಾ ಇದ್ರೂ ಕೂಡ ಈ ರೀತಿಯಾಗಿ ಹುಡುಗಿಯರ ಜೀವಿತದೊಂದಿಗೆ ಆಟ ಆಡೋದು, ಅದು ಎಷ್ಟರ ಮಟ್ಟಿಗೆ ಕ್ಷೇಮಾಣ ಅಂತ ಕೇಳಿದಳು. ಇದ್ದೀರಾ ನಮ್ಮ ಮಧ್ಯ? ನಂಬಿರುವಂತಹ ಹುಡುಗಿಗೆ, ನಂಬಿರುವಂತಹ ಹುಡುಗನಿಗೆ
ಮೋಸ ಮಾಡುವಂತಹ ವಂಚಕರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀವು ಏನ್ ಮಾಡ್ತಿದ್ದೀರಿ ಗೊತ್ತಾ? ಒಂದು ಕಹಿ ಜ್ಞಾಪಕವನ್ನು, ಒಂದು ಕಹಿ ಬಿತ್ತನೆಯನ್ನು ಅವರ ಜೀವಿತದಲ್ಲಿ ಬಿತ್ತುತ್ತಾ ಇದ್ದೀರಿ. ನೀವು ಸಾಯುವವರೆಗೂ ಅವರ ಜ್ಞಾಪಕದಲ್ಲಿ ನೀವು ಒಂದು ಕಹಿ ಅನುಭವವಾಗಿ ಉಳ್ಕೊಳ್ತೀರಿ. ಅಮಾಲೇಕ್ಯರ ಕುರಿತಾಗಿ ದೇವರು ಹೇಳ್ತಿದ್ದಾರೆ, ನನ್ನ ಪ್ರಜೆಗಳೇ ಕೇಳಿರಿ, ಅಮಾಲೇಕ್ಯರು ಅವರು ಮಾಡಿರೋದು ನನಗೆ ಇದುವರೆಗೂ ಜ್ಞಾಪಕವಿದೆ. ಒಂದು ಕಹಿಯಾದ ಜ್ಞಾಪಕವನ್ನು ಅವರು ನನ್ನ ಮನಸ್ಸಿನಲ್ಲಿ ಉಳಿಸಿದ್ದಾರೆ. ಅಯ್ಯೋ ಸಹೋದರ ಸಹೋದರಿಯರೇ ಕೇಳಿರಿ, ಮನುಷ್ಯರ ಮನಸ್ಸಿನೊಳಗೆ ಒಂದು ನೀವು ಕಹಿ ಅನುಭವವಾಗಿರೋದಾದ್ರೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗಬಹುದೇನೋ, ಆದರೆ ದೇವರ ಮನಸ್ಸಿನೊಳಗೆ ನಿಮ್ಮ ಜೀವಿತ ಒಂದು ಕಹಿಯಾದ ಜ್ಞಾಪಕವಾಗಿರೋದಾದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ಪರಿಸ್ಥಿತಿ ಏನು? ಕಹಿಯಾದ ಅನುಭವ ಸಿಹಿಯಾಗಿ ಮಾರ್ಪಡಬೇಕಾದ್ರೆ ಮಾಡುವಂಥದ್ದೇನಾದ್ರೂ ಇದೆಯಾ? ಹೇಳ್ರಿ, ಏನ್ ಮಾಡಬಲ್ಲೆವು? ಹೇಳಿ, ಏನ್ ಮಾಡ್ಲಿಕ್ಕಾಗುತ್ತೆ ಎಂದು. ನಾನು ಹೇಳಿದ್ದೇನಲ್ಲವೇ? ಒಂದು ಸುಮಾರು 22 ವರ್ಷಗಳ ಹಿಂದೆ ನನ್ನ ಪರವಾಗಿ ಮಾತಾಡಬೇಕಾದವನು ಕೊನೆಗೆ ನನಗೆ ವ್ಯತಿರೇಕವಾಗಿ ನಿಂತಿರುವವರ ಗುಂಪಿನಲ್ಲಿ ಸೇರಿಕೊಂಡು ನನ್ನ ವಿರುದ್ಧ ಮಾತಾಡಲು ಬಂದನೆಂದು ಹೇಳಿದ್ದೇನಲ್ಲವೇ? ಅದೇನೋ ಗೊತ್ತಿಲ್ಲ, ನನಗನಿಸಿತು ಒಂದು ದಿವಸ ಅವನಿಗೆ ಫೋನ್ ಮಾಡಿ ಮಾತಾಡೋಣವೆಂದು ನೆನೆಸಿ 20 ವರ್ಷಗಳ ನಂತರ ಫೋನ್ ಮಾಡಿದೆ. ಎಷ್ಟು ವರ್ಷಗಳ ನಂತರ? 20 ವರ್ಷಗಳ ನಂತರ ಫೋನ್ ಮಾಡಿದೆ. ಹಲೋ ಬ್ರದರ್, ಚೆನ್ನಾಗಿದ್ದೀರಾ ಎಂದು ಕೇಳಿದೆ. ನೀವು ಯಾರು ಎಂದು ಕೇಳ್ದ. ನಾನು ಸತೀಶ್ ಕುಮಾರ್ ಮಾತಾಡ್ತಿದ್ದೇನೆ ಅಂದೆ. ಯಾವ ಸತೀಶ್ ಕುಮಾರ್ ಅಂದ. ನಿಮಗೆ ಪರಿಚಯ ಇರುವ ಸತೀಶ್ ಕುಮಾರೇ ಎಂದು ಹೇಳಿದೆ. ನನಗೆ ಬಹಳ ಜನ ಸತೀಶ್ ಕುಮಾರ್ ಗೊತ್ತಿದ್ದಾರೆ ಅಂದ. ಇಂಥ ಪಟ್ಟಣದಲ್ಲಿ ಒಬ್ಬ ಸತೀಶ್ ಕುಮಾರ್ ಇದ್ದಾನೆ, ಮತ್ತೊಂದ್ ಕಡೆ ಮತ್ತೊಬ್ಬನಿದ್ದಾನೆ ಎಂದು ಎಲ್ಲಾ ಲಿಸ್ಟ್ ಹೇಳ್ತಾ ಇದ್ದ. ಅವರಲ್ಲಿ ಯಾರೂ ಅಲ್ಲ, ನಿಮಗೆ ಬಹಳ ಪರಿಚಯವಾಗಿದ್ದು ಜೊತೆಗೆ ತಿರುಗಾಡಿರುವ, ಜೊತೆಗೆ ಸೇವೆ ಮಾಡಿರುವ ಸತೀಶ್ ಕುಮಾರ್ ಆಗಿದ್ದೇನೆ ಎಂದು ಹೇಳಿದೆ. ಜೊತೆಗೆ ತಿರುಗಾಡಿ ಜೊತೆಗೆ ಸೇವೆ ಮಾಡಿರುವಂತಹ ಸತೀಶ್ ಕುಮಾರ್ ಯಾರಿದ್ದಾರೆ 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 ಸ್ವಲ್ಪವೂ ನೆನ್ಪಾಗ್ತಿಲ್ಲ ಅಂದ. ಇನ್ನು ಪ್ರಯೋಜನ ಇಲ್ಲ ಅಂದ್ಕೊಂಡು ನಾನು ಕಲ್ವರಿ ಟೆಂಪಲ್ ಸತೀಶ್ ಕುಮಾರ್ ಆಗಿದ್ದೇನೆ ಎಂದು ಹೇಳಿದೆ. ಆ ಕಡೆಯಿಂದ ಸೌಂಡೇ ಇಲ್ಲ ಪ್ರಿಯರೇ, ಸೌಂಡೇ ಇಲ್ಲ. ಸ್ವರ ನಿಂತೋಯ್ತು. ನಿಜವಾಗ್ಲೂ ನೀವು ಕಲ್ವರಿ ಟೆಂಪಲ್ ಸತೀಶ್ ಕುಮಾರ್ ಆಗಿದ್ದೀರಾ? ಹೌದು ಬ್ರದರ್, ನಾನೇ ಮಾತಾಡ್ತಿದ್ದೇನೆ. ಆಗ ಅವನು ನನ್ನನ್ನು ಕ್ಷಮಿಸುವಿರಾ ಅಂದ. ಏನಂದ? ನನ್ನನ್ನು ಕ್ಷಮಿಸುವಿರಾ ಅಂದ. ತಿಳಿದೋ ತಿಳಿಯದೆಯೋ ನಾನು ನಿಮಗೆ ದ್ರೋಹ ಮಾಡಿದ್ದೇನೆ. ಅಂದಿನಿಂದ ಇಂದಿನ ತನಕ ಎಷ್ಟೋ ಸಾರಿ ಅಂದುಕೊಂಡೆ ನಿಮ್ಮ ಬಳಿಗೆ ನಾನು ಬರಬೇಕೆಂದು, ನಾನು ಮಾಡಿರೋದು ತಪ್ಪಾಗಿದೆ ಎಂದು ಬಂದು ನಿಮ್ಮ ಮುಂದೆ ಒಪ್ಪಿಕೊಳ್ಬೇಕು ಎಂದು ಎಷ್ಟೋ ಸಾರಿ ಅಂದುಕೊಂಡೆ. ನನಗೆ ಧೈರ್ಯ ಸಾಲದೆ ಬರ್ಲಿಕ್ಕಾಗಲಿಲ್ಲ. ನನ್ನನ್ನು ಕ್ಷಮಿಸುತ್ತಾರಾ ಅಂದ. ಜ್ಞಾಪಕದಲ್ಲಿಟ್ಕೊಳ್ರಿ, ಒಂದು ಕಹಿ ಅನುಭವವನ್ನು ಉಳಿಸಿರುವಂತಹ, ಒಂದು ಕಹಿ ಜ್ಞಾಪಕ ಉಳಿಸಿರುವಂತಹ ಒಬ್ಬ ಸಹೋದರನು ಆ ಕಹಿ ಅನುಭವವನ್ನು ಸಿಹಿಯಾಗಿ ಹೇಗೆ ಮಾರ್ಪಡಿಸಿದನು ಗೊತ್ತಾ? ಕ್ಷಮಾಪಣೆ ಕೋರಿಕೊಳ್ಳುವುದರ ಮೂಲಕ ಆ ಕಹಿಯನ್ನು ಸಿಹಿಯನ್ನಾಗಿ ಮಾರ್ಪಡಿಸಿದ. ಸಹೋದರ ಸಹೋದರಿಯರೇ, ಈ ದಿನ ಕೇಳ್ತಿದ್ದೇನೆ, ಬೇರೆ ಯಾರದೇ ಜೀವಿತದಲ್ಲಾಗಲಿ ನೀವು ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಿದ್ದೀರೇನೋ? ಒಂದು ಸಾರಿ ಆಲೋಚಿಸಿರಿ. ಯಾರನ್ನೇ ಆಗಲಿ ತಿಳಿದೋ ತಿಳಿಯದೆಯೋ ಮೋಸ ಮಾಡಿದ್ದೀರೇನೋ? ತಿಳಿದೋ ತಿಳಿಯದೆಯೋ ದೋಚಿಕೊಂಡಿದ್ದೀರೇನೋ? ಇಲ್ಲವೇ ತಿಳಿದೇ ಮೋಸ ಮಾಡಿದ್ದೀರೇನೋ? ದುಡ್ಡು ಪಡೆದುಕೊಂಡು ತಿರುಗಿ ಕೊಡದೆ ಅನ್ಯಾಯ ಮಾಡುತ್ತಾ ಇದ್ದೀರೇನೋ? ಒಂದು ವಸ್ತುವನ್ನೋ, ವಾಹನವನ್ನೋ, ವಸ್ತ್ರವನ್ನೋ ತೆಗೆದುಕೊಂಡು ತಿರುಗಿ ಕೊಡದೆ ಮೋಸ ಮಾಡ್ತಾ ಇದ್ದೀರೇನೋ? ಒಂದು ಸಾರಿ ಆಲೋಚಿಸಿರಿ. ನಿಮ್ಮ ಜೀವಿತ ಯಾರೋ ಒಬ್ಬರ ಮನಸ್ಸಲ್ಲಿ ಕಹಿಯಾದ ಜ್ಞಾಪಕವಾಗಿ ಉಳ್ಕೊಳ್ಳುವಂಥದ್ದು ಯಾವತ್ತಿಗೆ ಆಗಲಿ ನಿಮಗೆ ಆಶೀರ್ವಾದ ಅಲ್ವೇ ಅಲ್ಲ. ಈಗ ನೀವು ಎಷ್ಟೇ ಭಕ್ತನಾಗಿರಬಹುದು, ಎಷ್ಟೇ ಒಳ್ಳೆಯವನಾಗಿರಬಹುದು, ಈಗ ನೀವು ಎಷ್ಟೇ ದೊಡ್ಡ ಸೇವಕನಾಗಿರಬಹುದು, ಆದರೆ ಅಂತಹ ವ್ಯಕ್ತಿಯ ಬಳಿಗೆ ನೀವು ಹೋಗುವುದಾದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಹೇಳ್ತಾನೆ ಗೊತ್ತಾ? ಅಯ್ಯೋ ಗೊತ್ತು ಬಿಡಿ, ಇವಾಗ ಬಹಳ ದೊಡ್ಡ ಆತ್ಮಿಕನೇ ಆಗಿದ್ದಾನೆ, ದೊಡ್ಡ ಆಫೀಸರ್ ಆಗಿದ್ದಾನೆ, ದೊಡ್ಡ ಸ್ಥಾನದಲ್ಲಿದ್ದವನಾಗಿದ್ದಾನೆ, ಆದರೆ ಏನ್ ಮಾಡಿದ್ದಾನೆ ಗೊತ್ತಾ ಎಂಬ ಕಹಿ ಜ್ಞಾಪಕವನ್ನು ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಳ್ತಾನೆ. ಅವನು ಆ ರೀತಿ ಜ್ಞಾಪಕ ಮಾಡಿಕೊಳ್ಳಲಾರದೆ ಆ ಕಹಿ ಜ್ಞಾಪಕವನ್ನು ಸಿಹಿ ಜ್ಞಾಪಕವಾಗಿ ಮಾರ್ಪಡಬೇಕಾದರೆ ನೀವೇನ್ ಮಾಡಬೇಕು?
ಸಮಾಧಾನ ಆಗಬೇಕು. ಅರ್ಥವಾಯ್ತಾ? ಒಂದು ಸಾರಿ ಆಲೋಚಿಸಿರಿ, ನಿಮ್ಮ ಜೀವಿತದಲ್ಲಿ ಯಾರೊಂದಿಗೇ ಆಗಲಿ ಸಮಾಧಾನಗೊಳ್ಳಬೇಕಾದಾಗ ಮನಪೂರ್ವಕವಾಗಿ ಸಮಾಧಾನಗೊಳ್ಳಿರಿ. ಅವ್ರು ಯಾಕೆ ನಿಮ್ಮಿಂದ ದೂರವಾಗಿದ್ದಾರೆ? ನೀವ್ಯಾಕೆ ಅವರಿಂದ ದೂರವಾಗಿದ್ದೀರಿ? ಯಾಕೆ ಮಾತಿಲ್ಲದಂತಾಗಿದೆ? ಬಹುಶಃ ನೀವು ಅವರಿಗೆ ಕೇಡು ಮಾಡಿ ದೂರವಾಗಿದ್ದೀರೇನೋ. ನೀವು ಒಂದು ಕಹಿಯಾದ ಜ್ಞಾಪಕವಾಗಿ ಉಳ್ಕೊಂಡಿದ್ದೀರೇನೋ. ಫಲಿತವಾಗಿ ಈ ದಿನ ಒಮ್ಮೆ ಒಟ್ಟಿಗೆ ತಿರುಗಾಡಿದವರೇ, ಒಟ್ಟಿಗೆ ಪ್ರಯಾಣ ಮಾಡಿದವರೇ, ಒಟ್ಟಿಗೆ ನಿವಾಸಿಸಿದವರೇ, ಒಟ್ಟಿಗೆ ಒಂದೇ ತಟ್ಟೆದಲ್ಲಿ ಊಟ ಮಾಡಿದವರೇ, ಒಟ್ಟಿಗೆ ಸೇವೆ ಮಾಡಿದವರೇ ಆಗಿದ್ರಿ. ಆದರೆ ಈ ದಿನ ನೀವು ಒಂದು ಕಹಿ ಜ್ಞಾಪಕವಾಗಿ ಅವರ ಮನಸ್ಸೊಳಗೆ ಉಳ್ಕೊಳ್ಳುವುದಾದರೆ ಅದು ನಿಮಗೆ ಅಷ್ಟು ಒಳ್ಳೆಯದಲ್ಲ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಜೀವಿತದಲ್ಲಿ ಕಹಿಯಾದ ಅನುಭವಗಳು ಇತರರ ನಿಮಿತ್ತ ಇದ್ದಿರಬಹುದೇನೋ, ಆದರೆ ಇತರರ ಜೀವಿತದಲ್ಲಿ ನೀವು ಮಾತ್ರ ಕಹಿಯಾದ ಜ್ಞಾಪಕವಾಗಿ ಉಳ್ಕೊಳ್ಳುವವರಾಗಿ ಇರಬಾರದು. ಹಾಗಾದರೆ ಏನ್ ಮಾಡಬೇಕು? ಒಂದು ವೇಳೆ ಯಾರದಾದರೂ ಜೀವಿತದಲ್ಲಿ ನೀವು ಅನ್ಯಾಯ ಮಾಡಿದ್ದೀರಿ ಎಂದು ನಿಮಗೆ ಅನಿಸುವುದಾದರೆ, ನಿಮ್ಮ ಮನಸ್ಸಿಗೆ ಹೊಳೆಯುವುದಾದರೆ ಹೋಗಿ ಸಮಾಧಾನಗೊಳ್ಳಿರಿ. ಯಾಕೆ ಗೊತ್ತಾ? ಒಬ್ಬರ ಜೀವಿತದಲ್ಲಿ ನೀವು ಕಹಿಯಾದ ಜ್ಞಾಪಕವಾಗಿ ಉಳ್ಕೊಳ್ಳುವಂಥದ್ದು ಒಳ್ಳೆಯದು ಅಲ್ಲ. ಸಮಾಧಾನಗೊಳ್ಳಿರಿ. ಬ್ರದರ್, ತಪ್ಪು ಮಾಡಿದ್ದೇನೆ, ಈ ವಿಷಯದಲ್ಲಿ ತಪ್ಪಾಯ್ತು, ತಿಳಿದು ದ್ರೋಹ ಮಾಡಿದ್ದೇನೆ, ಐ ಆಮ್ ಸೋ ಸಾರಿ ಎಂದು ಹೀಗೆ ನೀವು ಹೋಗಿ ಸಮಾಧಾನಗೊಳ್ಳುವುದಾದರೆ ಏನ್ ಜರುಗುತ್ತದೆ ಗೊತ್ತಾ? ದೇವರು ಸಂತೋಷಿಸುತ್ತಾರೆ. ಈಗ ದೇವರಿಗೂ ನಮಗೂ ಮಧ್ಯ ಸಮಾಧಾನ ಹಾಳು ಮಾಡುವಂಥದ್ದೇ ಪಾಪ ಆಗಿದೆ. ಹಾಗಾದರೆ ದೇವರೊಂದಿಗೆ ನಾವು ಸಮಾಧಾನಗೊಳ್ಳಬೇಕಾದ್ರೆ ಏನ್ ಮಾಡಬೇಕು ಹೇಳಿ? ನಮ್ಮ ಜೀವಿತದಲ್ಲಿ ನಾವು ಮಾಡಿರುವಂತಹ ಪ್ರತಿಯೊಂದು ಪಾಪವನ್ನು ನಾವೇನ್ ಮಾಡಬೇಕು? ಆತನ ಬಳಿಗೆ ಹೋಗಿ ಒಪ್ಪಿಕೊಳ್ಳಬೇಕು. ಒಂದು ಅನುಭವ ಹೇಳ್ತೇನೆ ಕೇಳಿ. ಒಂದು ರಾತ್ರಿ ನಾನು ಮೊಳ್ಕಾಲೂರಿದವನಾಗಿ ನನ್ನ ಚಿಕ್ಕಂದಿನಿಂದ ನನಗೆ ಊಹೆ ಬಂದಂದಿನಿಂದ, ನನಗೆ 7 ವರ್ಷ ವಯಸ್ಸಿರುವಾಗ ನನಗೆ ಊಹೆ ಬಂತು. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. 7 ವರ್ಷ ವಯಸ್ಸಲ್ಲಿ ಊಹೆ ಬಂದಂದಿನಿಂದ ನಾನು ಏನೆಲ್ಲ ತಪ್ಪುಗಳನ್ನು ಮಾಡಿದೆನೋ ಒಂದು ಕಡೆ ಲಿಸ್ಟ್ ಬರ್ದೆ. 7 ವರ್ಷ ವಯಸ್ಸಲ್ಲಿ ಏನ್ ಮಾಡಿದ್ದೇನೆ, 8 ವರ್ಷ ವಯಸ್ಸಲ್ಲಿ ಏನ್ ಮಾಡಿದ್ದೇನೆ, 9 ವರ್ಷದಲ್ಲಿ ಏನ್ ಮಾಡಿದ್ದೇನೆ, 11 ವರ್ಷದಲ್ಲಿ, 12 ವರ್ಷದಲ್ಲಿ, 20 ವರ್ಷದಲ್ಲಿ, 25 ವರ್ಷದಲ್ಲಿ, 30 ವರ್ಷ ವಯಸ್ಸಲ್ಲಿ, ಹೀಗೆ ಪ್ರತಿ ವರ್ಷ ಜ್ಞಾಪಕ ಮಾಡಿಕೊಳ್ಳುತ್ತಾ ಏನೆಲ್ಲ ತಪ್ಪುಗಳನ್ನು ಮಾಡಿದೆನೋ, ಏನೆಲ್ಲ ಪಾಪಿಷ್ಟ ಕೆಲಸ ಮಾಡಿದೆನೋ, ಯಾವ ರೀತಿ ನಾನು ದೇವರ ಮನಸ್ಸನ್ನು ನೋಯಿಸಿದೆನೋ. ಸಹೋದರ ಸಹೋದರಿಯರೇ ಕೇಳಿರಿ, ಪ್ರತಿಯೊಂದು ತಪ್ಪನ್ನು ನಾನು ಬರೆದುಕೊಂಡು ಕರ್ತನ ಸನ್ನಿಧಿಗೆ ಹೋಗಿ ಪ್ರತಿಯೊಂದು ತಪ್ಪು ಆತನ ಪಾದದ ಬಳಿಯಲ್ಲಿಟ್ಟು 2 ಕೈ ಜೋಡಿಸಿ ಕ್ಷಮಾಪಣೆ ಕೇಳಿದೆ. ಏಸಯ್ಯಾ, ಹುಟ್ಟಿದಂದಿನಿಂದ ಈ ದಿನದವರೆಗೂ ನಾನು ನಿನಗೆ ವ್ಯತಿರೇಕವಾಗಿ ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸು ದೇವರೇ ಎಂದು ಹೀಗೆ ನನ್ನ ಲೆಕ್ಕಗಳನ್ನೆಲ್ಲ ನನ್ನ ದೇವರ ಮುಂದೆ ಸರಿಪಡಿಸಿಕೊಂಡೆ. ಕ್ಷಮಾಪಣೆ ಕೇಳಿ, ನಾಳಿನ ದಿನದಲ್ಲಿ ಈ ಪಾಪವನ್ನು ನೀನು ಒಪ್ಪಿಕೊಳ್ಳಲಿಲ್ಲ ಎಂಬುದಾಗಿ ದೇವರು ನನಗೆ ಒಂದು ದಿನ ಕೇಳಲಾರದೆ ಇರಬೇಕೆನ್ನುವುದಕ್ಕಾಗಿ ಪ್ರತಿಯೊಂದು ಪಾಪವನ್ನು ಜ್ಞಾಪಕ ಮಾಡಿ ಬರೆದುಕೊಂಡು ಪ್ರತಿಯೊಂದು ಪಾಪದ ವಿಷಯದಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಅದನ್ನು ಕಟ್ ಮಾಡಿದೆ. ಕ್ಷಮಾಪಣೆ ಕೇಳಿ ಕಟ್ ಮಾಡಿದೆ. ಕ್ಷಮಾಪಣೆ ಕೇಳಿ ಕಟ್ ಮಾಡಿದೆ. ಕಾರಣವೇನೆಂದರೆ ನನ್ನ ದೇವರ ಮನಸ್ಸಿನೊಳಗೆ ನಾನು ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಳ್ಬಾರ್ದೆಂದು. ಕೇಳ್ತಿದ್ದೇನೆ ಸಹೋದರ ಸಹೋದರಿ, ಈ ದಿನ ಯಾರಾದರೂ ಇದ್ದೀರಾ ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಂಥವರು? ಕಹಿ ಜ್ಞಾಪಕವಾಗಿ ಉಳ್ಕೊಂಡಂತಹ ನೀವು ದೇವರ ಮನಸ್ಸಿನೊಳಗೆ ಸಿಹಿ ಜ್ಞಾಪಕವಾಗಿ ಉಳ್ಕೊಳ್ಳಬೇಕಾದರೆ ಏನ್ ಮಾಡಬೇಕು? ನೀವು ಹೋಗಿ ದೇವರ ಸನ್ನಿಧಿಯಲ್ಲಿ ಕ್ಷಮಾಪಣೆ ಕೇಳಬೇಕು. ಆಗ ದೇವರೇನ್ ಮಾಡ್ತಾರೆ? ನಿಮ್ಮ ದೋಷಗಳನ್ನೆಲ್ಲ ಆತನು ಇನ್ನೆಂದಿಗೂ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ನೀವು ಪ್ರತಿಯೊಂದು ಪಾಪಕ್ಕಾಗಿ ದೇವರ ಮುಂದೆ ಕ್ಷಮಾಪಣೆ ಕೇಳಿಕೊಳ್ಳುವುದಾದರೆ ಆತನು ಪ್ರತಿಯೊಂದು ಪಾಪ ಅಳಿಸಿ ಹಾಕುತ್ತಾರೆ. ಸಮಾಧಾನಗೊಂಡಿರುವ ಪ್ರತಿಯೊಂದು ವಿಷಯದಲ್ಲಿ ಆತನು ನಿಮ್ಮ ಕುರಿತಾಗಿ ಹಳೆಯ ಜೀವಿತವನ್ನು ಜ್ಞಾಪಕ ಮಾಡಿಕೊಳ್ಳುವುದೇ ಇಲ್ಲ. ಪ್ರಿಯರೇ, ದೇವರು ಹೇಳ್ತಿದ್ದಾರೆ, ಅಮಾಲೇಕ್ಯರು ನನಗೊಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಿದ್ದಾರೆ. ಅವರು ಒಳ್ಳೆಯವರಲ್ಲ. ಅವ್ರೇನ್ ಮಾಡಿದಾರೋ ನನಗೆ ಜ್ಞಾಪಕದಲ್ಲಿದೆ. ಅವರು ಬದುಕಿರುವವರೆಗೂ ನಿಮಗೆ ಸಮಾಧಾನವಿರೋದಿಲ್ಲ. ಹಾಗಾಗಿ ನೀವು ಸ್ಥಿರಗೊಂಡ ನಂತರ ಮೊಟ್ಟಮೊದಲು ನೀವು ಮಾಡಬೇಕಾದದ್ದೇನೆಂದರೆ ಅಮಾಲೇಕ್ಯರನ್ನು ಸಂಹರಿಸಿ ಬಿಡಿರಿ. ಬೇರೆಯವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವಾಗಿ ನೀವು ಯಾವತ್ತೂ ಉಳ್ಕೊಳ್ಳುವವರಾಗಿ ಇರಲೇಬಾರದು. ಹಾಗೆಯೇ ದೇವರ ಮನಸ್ಸಲ್ಲಿಯೂ ನೀವು ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಳ್ಳುವವರಾಗಿ ಇರಬಾರದು. ಹಾಗಾದ್ರೆ ಏನ್ ಮಾಡಬೇಕು? ದೇವರಿಗೂ ನಿಮಗೂ ಮಧ್ಯದಲ್ಲಿ
ಯಾವುದಾದರೂ ಅಡ್ಡತಡೆ ಇರುವುದಾದರೆ ಅದು ಕಹಿ ಜ್ಞಾಪಕವಾಗಿ ಉಳ್ಕೊಳ್ಳುವುದಕ್ಕಿಂತ ಮುಂಚೆಯೇ ನೀವೇನ್ ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನನ್ನ ಜೀವಿತದಲ್ಲಿ ನಾನು ಮಾಡಿದ ಪ್ರತಿ ತಪ್ಪನ್ನು ಬರೆದಿಟ್ಟುಕೊಂಡು ಕರ್ತನ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳಿದೆ, ಆತನೊಂದಿಗೆ ಸಮಾಧಾನಗೊಂಡೆ. ಮತ್ತೆ ನಿಮ್ಮ ಸಂಗತಿಯೇನು? ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದೀರಿ. ನಮ್ಮ ಬದುಕನ್ನೆಲ್ಲ ಬಯಲ್ಪಡಿಸುತ್ತಾ ಇದ್ದೀರಿ. ನಮ್ಮ ಲೋಪ ಏನೆಂದು ತಿಳಿಸುತ್ತಾ ಇದ್ದೀರಿ. ನಮ್ಮ ಪಾಪಗಳ ಕುರಿತಾಗಿ ಮಾತಾಡುತ್ತಾ ಇದ್ದೀರಿ. ನಮ್ಮನ್ನು ಪವಿತ್ರಗೊಳಿಸುತ್ತಾ ಇದ್ದೀರಿ, ಪರಿಶುದ್ಧಗೊಳಿಸುತ್ತಾ ಇದ್ದೀರಿ. ದೇವರೇ, ನಿಮಗೆ ವಂದನೆಗಳು, ಸ್ತುತಿಗಳು, ಸ್ತೋತ್ರಗಳು ಸಲ್ಲಿಸುತ್ತೇವೆ. ಯಾರ್ಯಾರು ಈ ದಿನ ದೇವರೇ ತಮ್ಮ ಹಸ್ತಗಳನ್ನು ನಿಮಗೆ ತೋರಿಸುತ್ತಾ, ಏಸಯ್ಯಾ, ಕಹಿ ಜ್ಞಾಪಕವಾಗಿ ಉಳಿದುಕೊಂಡಿರುವಂತಹ ನಾನು ಸಿಹಿ ಜ್ಞಾಪಕವಾಗಿ ಈ ದಿನ ಮೊದಲುಗೊಂಡು ನಾನು ಮುಂದುವರಿಯಬೇಕೆಂದು ಆಶಿಸುತ್ತಿದ್ದೇನೆ ದೇವರೇ ಎಂದು ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ದೇವರೇ, ಕಹಿ ಜ್ಞಾಪಕ ಸಿಹಿ ಜ್ಞಾಪಕವಾಗಿ ಮಾರ್ಪಡಿಸಿ ನಮ್ಮ ಜೀವಿತ ದೇವರೇ ನಿಮಗೆ ಸಂತೋಷ ಉಂಟು ಮಾಡುವ ಹಾಗೆ ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kokatpalli, Hyderabad 72.